ನಮಸ್ಕಾರ ಸ್ನೇಹಿತರೆ. ಇವತ್ತು ನಾವು ಮನುಷ್ಯನ ಅಹಂಕಾರದ ಮೂಲವನ್ನೇ ಪ್ರಶ್ನಿಸುವಂತಹ ಒಂದು ವಿಷಯದ ಬಗ್ಗೆ ಮಾತನಾಡೋಣ. ನಾವೆಲ್ಲರೂ ನಮ್ಮ ಸೌಂದರ್ಯ, ಬಲ ಮತ್ತು ರೂಪದ ಬಗ್ಗೆ ಹೆಮ್ಮೆ ಪಡ್ತೇವೆ. ಆದರೆ ಈ ಶರೀರದ ಆರಂಭ ಎಲ್ಲಿಂದ ಆಯಿತು? ಗೌತಮ ಬುದ್ಧನು ಈ ಭೌತಿಕ ದೇಹದ ಸೃಷ್ಟಿಯ ಬಗ್ಗೆ ನೀಡಿದ ವಿವರಣೆ ಅತ್ಯಂತ ಕಟು ಹಾಗೂ ಸತ್ಯವಾಗಿದೆ. ನಾವು ಯಾವುದನ್ನು ಅಸಹ್ಯ ಎಂದು ನೋಡುತ್ತೇವೋ ಆ ಒಂದು ಬಿಂದುವಿನಿಂದಲೇ ಈ ಇಡೀ ದೇಹ ಸೃಷ್ಟಿಯಾಗಿದೆ ಎಂಬ ಅರಿವು ನಮಗಿದೆಯೇ? ಒಮ್ಮೆ ಬುದ್ಧನು ತನ್ನ ಶಿಷ್ಯರಿಗೆ ಶರೀರದ ಅಶಾಶ್ವತತೆಯ ಬಗ್ಗೆ ಬೋಧಿಸುತ್ತಾ ಕೇಳಿದರು, ಸೋದರರೇ, ನೀವು ಯಾವ ರೂಪದ ಬಗ್ಗೆ ಅಹಂಕಾರ ಪಡುತ್ತಿದ್ದೀರಿ? ಈ ಇಡೀ ಶರೀರವು ಕೇವಲ ರಕ್ತ ಮತ್ತು ಶುಕ್ಲದ ಸಂಯೋಗದಿಂದ ಸೃಷ್ಟಿಯಾದ ಒಂದು ಮಾಂಸದ ಮುದ್ದೆಯಷ್ಟೇ. ಯಾವುದನ್ನು ನೀವು ಕಣ್ಣಾರೆ ನೋಡಲು ಅಸಹ್ಯಪಡುತ್ತೀರೋ, ಯಾವುದನ್ನು ಮೈಮೇಲೆ ಬಿದ್ದರೆ ತಕ್ಷಣ ತೊಳೆದುಕೊಳ್ಳುತ್ತೀರೋ, ಅಂತಹ ಒಂದು ದ್ರವದಿಂದಲೇ ನಿಮ್ಮ ಈ ಅಸ್ಥಿಪಂಜರ ಸೃಷ್ಟಿಯಾಗಿದೆ. ಬುದ್ಧ ಮುಂದುವರಿಸುತ್ತಾ ಹೇಳಿದರು, ಮನುಷ್ಯನು ತನ್ನನ್ನು ತಾನು ತುಂಬಾ ಶ್ರೇಷ್ಠ ಎಂದು ಅಂದುಕೊಳ್ಳುತ್ತಾನೆ. ಆದರೆ ಅವನ ಮೂಲ ಇರುವುದು ಅತ್ಯಂತ ಕನಿಷ್ಠವಾದ ಮತ್ತು ಅಶಾಶ್ವತವಾದ ಒಂದು ಬಿಂದುವಿನಲ್ಲಿ. ಆ ಬಿಂದುವಿನಿಂದ ಬೆಳೆದ ಈ ದೇಹವು 9 ದ್ವಾರಗಳಿಂದ ಕಸವನ್ನೇ ಹೊರಹಾಕುತ್ತದೆ. ಆದರೂ ಮನುಷ್ಯ ತಾನು ಸುಂದರ ಎಂದು ಭ್ರಮಿಸುತ್ತಾನೆ. ಸ್ನೇಹಿತರೆ, ಬುದ್ಧನ ಈ ಬೋಧನೆ ಕೇಳಲು ಮುಜುಗರ ಉಂಟುಮಾಡಬಹುದು. ಆದರೆ ಇದು ನಮ್ಮ ಅಹಂಕಾರವನ್ನು ಅಡಗಿಸಲು ಇರುವ ಅತ್ಯಂತ ಪ್ರಬಲವಾದ ದಾರಿ. ನಾವು ನಮ್ಮ ದೇಹಕ್ಕೆ ಎಷ್ಟು ಬೆಲೆಬಾಳುವ ಬಟ್ಟೆ ತೊಡಿಸಿದರೂ, ಎಷ್ಟೇ ಸುಗಂಧ ದ್ರವ್ಯಗಳನ್ನು ಹಚ್ಚಿದರೂ ಇದರ ಮೂಲ ಮತ್ತು ಅಂತ್ಯ ಅತ್ಯಂತ ಸಾಮಾನ್ಯವಾದುದು. ಸಾವಿರಾರು ವರ್ಷಗಳ ಹಿಂದೆ ಬುದ್ಧ ಹೇಳಿದ ಮಾತು ಇಂದಿನ ವಿಜ್ಞಾನಕ್ಕೂ ಅನ್ವಯಿಸುತ್ತದೆ. ಒಂದು ಸಣ್ಣ ಜೀವಕಣದಿಂದ ಆರಂಭವಾದ ನೀವು ಇಂದು ಅಹಂಕಾರದಿಂದ ಜಗತ್ತನ್ನೇ ಗೆಲ್ಲಲು ಹೊರಟಿದ್ದೀರಿ. ಆದರೆ ನೆನಪಿಡಿ, ಆ ಮೂಲ ಬಿಂದುವಿನಲ್ಲಿ ಯಾವ ಅಹಂಕಾರವೂ ಇರಲಿಲ್ಲ. ನೀವು ಬರಿಗೈಯಲ್ಲಿ ಬಂದಿದ್ದೀರಿ ಮತ್ತು ಹೋಗುವಾಗ ಕೇವಲ ಮಣ್ಣಿನ ಭಾಗವಾಗುತ್ತೀರಿ. ನಿಮ್ಮ ಶರೀರದ ಮೇಲೆ ನಿಮಗಿರುವ ವ್ಯಾಮೋಹವು ಕೇವಲ ಒಂದು ಭ್ರಮೆಯಷ್ಟೇ. ಈ ಕಟು ಸತ್ಯವನ್ನು ಅರಗಿಸಿಕೊಳ್ಳಿ. ನಾವು ಯಾವುದನ್ನು ಅಸಹ್ಯ ಅಥವಾ ಮುಜುಗರದ ವಿಷಯ ಎಂದು ಕರೆಯುತ್ತೇವೋ ಅದೇ ನಮ್ಮ ಅಸ್ತಿತ್ವದ ಸತ್ಯ. ಶರೀರದ ಮೇಲಿನ ವ್ಯಾಮೋಹ ಬಿಟ್ಟು ಆತ್ಮದ ಶುದ್ಧತೆಗೆ ಮಹತ್ವ ನೀಡಿ. ಬುದ್ಧನ ಈ ನೇರವಾದ ಮಾತುಗಳು ನಿಮ್ಮ ಅಹಂಕಾರವನ್ನು ಕಡಿಮೆ ಮಾಡಿದೆಯೇ? ನಿಮ್ಮ ಈ ಭೌತಿಕ ಅಸ್ತಿತ್ವದ ಬಗ್ಗೆ ಈಗ ನಿಮಗೇನನಿಸುತ್ತದೆ? ಧೈರ್ಯವಾಗಿ ಕಾಮೆಂಟ್ ಮಾಡಿ.